ಆ, ಕಳೆದ ಒಂದು 24 ಗಂಟೆಯಿಂದ ದರ್ಶನ್ ಅವರು ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವಂಥ ಒಂದು ಫೋಟೋ, ಅದು ಕೂಡ ಅರ್ಧ ಫೋಟೋ, ಎದೆ ಭಾಗದಿಂದ ಮೇಲ್ಭಾಗದಲ್ಲಿರುವಂಥ, ಅಂದರೆ ಕರೆಕ್ಟಾಗಿ ಅವರ ಮುಖಭಾಗ ತಲೆಭಾಗ ಕಾಣ್ತಾ ಇರುವಂಥ ಒಂದು ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಒಂದು ಡೌಟ್ ಬರ್ತಾ ಇದೆ, ಇದನ್ನು ಬೇಕು ಅಂತಲೇ ವೈರಲ್ ಮಾಡಲಾಗಿದೆ ಅನ್ನುವಂಥ ಒಂದು ಡೌಟ್ ಬರ್ತಾ ಇದೆ. ಯಾಕಂದರೆ 45 ದಿನಗಳ ಮಧ್ಯಂತರ ಜಾಮೀನು ಸಿಕ್ಕಿದೆ, ಅದು ಕೂಡ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ. ಅದು ರೆಗ್ಯುಲರ್ ಜಾಮೀನಲ್ಲ ವೀಕ್ಷಕರೇ. ಆರೋಗ್ಯ ಸರಿ ಇಲ್ಲ ಅಂತ ಕೇಳಿದ್ದಕ್ಕೆ 45 ದಿವಸ ಆಪ್ರೇಷನ್ ಮಾಡ್ಕೊಂಡು ಬರ್ರಪ್ಪ ಅಂತ ಕೊಟ್ಟಿದ್ದಾರೆ. ಈಗ 45 ದಿನಗಳ ಪೈಕಿ ಹತ್ತಿರ 35 ದಿನ ಕಳೆದೋಗಿದೆ. ಈಗ ಕೊನೆಯ ವಾರ ಇರುವಾಗ ಒಂದು ಫೋಟೋ ಬರ್ತಾ ಇದೆ. ಇದು ಒಂದು ಕಡೆ ಫಿಸಿಯೋಥೆರಪಿ ಅಂತಿತ್ತು, ಆಪ್ರೇಷನ್ ಅಂತಿತ್ತು, ಎರಡೂ ಆದಂಗೆ ಕಾಣ್ತಾ ಇಲ್ಲ. ಈಗ ಡೌಟ್ ಬರ್ತಾ ಇದೆ. ತೀವ್ರ ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿರುವ ದರ್ಶನ್ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡಕ್ಕೆ ಕೊಲೆ ಆರೋಪಿ ಫೋಟೋ ಸಿಕ್ಕಿದ್ದು. ಸದ್ಯ ಚಾಲೆಂಜಿಂಗ್ ಸ್ಟಾರ್ ಹೇಗಿದ್ದಾರೆ ಎಂಬುದನ್ನು ಈ ಫೋಟೋದಲ್ಲಿ ನೋಡ್ಬೋದು. ಆದರೆ ಇದರ ಹಿಂದೆ ಹಲವಾರು ಲಾ ಪಾಯಿಂಟ್ ಇದೆ ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ. ಏನದು ರಿಪೋರ್ಟ್ ನೋಡಿ. ಬಿಬಿಎಸ್ನಲ್ಲಿ ಹೇಗಿದ್ದಾರೆ ದರ್ಶನ್? ಕೊಲೆ ಆರೋಪಿ ಫೋಟೋ ರಿಪಬ್ಲಿಕ್ನಲ್ಲಿ. ಕೊಲೆ ರೇಣುಕಾಸ್ವಾಮಿ ಕೊಲೆ. ಈ ಒಂದು ಪ್ರಕರಣ ಇಷ್ಟು ವರ್ಷ ಚಿತ್ರರಂಗದಲ್ಲಿ ದರ್ಶನ್ ಗಳಿಸಿದ್ದ ಹೆಸರು ನೀರಿನಲ್ಲಿ ಹೋಮ ಆಗುವಂತೆ ಮಾಡಿದೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಇರುವ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು. ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ 1 ಆಗಿದ್ರೆ ದರ್ಶನ್ ಆರೋಪಿ ನಂಬರ್ 2 ಆಗಿದ್ದಾರೆ. ಕೇಸ್ನಲ್ಲಿ ಸೆರೆವಾಸ ಅನುಭವಿಸಿದ್ದ ದರ್ಶನ್ ತೀವ್ರವಾದ ಬೆನ್ನು ನೋವಿನ ಹಿನ್ನೆಲೆ ಬಳ್ಳಾರಿ ಜೈಲಿನಿಂದ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೋರ್ಟ್ ಕೊಟ್ಟ ಕಾಲಾವಕಾಶ ಮುಗಿಯುತ್ತಾ ಬಂದರೂ ದರ್ಶನ್ಗೆ ಆಪರೇಷನ್ ಆಯ್ತಾ, ವೈದ್ಯರು ಏನ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಯಾಗಿ ಕಾಡಿತ್ತು. ಅಷ್ಟೇ ಅಲ್ಲ, ಕೋರ್ಟ್ನಲ್ಲೂ ದರ್ಶನ್ ಆರೋಗ್ಯದ ಬಗ್ಗೆ ಚರ್ಚೆಯಾಗಿತ್ತು. ಆದ್ರೀಗ ದರ್ಶನ್ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವ ಎಕ್ಸ್ಕ್ಲೂಸಿವ್ ಫೋಟೋ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೆಲವೇ ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯಲಿದೆ. ಈಗಲೂ ವೈದ್ಯರು ದರ್ಶನ್ಗೆ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ದರ್ಶನ್ ಬೆನ್ನು ನೋವು ಫಿಸಿಯೋಥೆರಪಿಯಿಂದ ವಾಸಿಯಾಗುತ್ತಾ ಇಲ್ಲ ಆಪರೇಷನ್ ನಡೆಯುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಅನುಕಂಪಕ್ಕಾಗಿ ಫೋಟೋ ರಿಲೀಸ್ ಆಯ್ತಾ? ದರ್ಶನ್ ಆಸ್ಪತ್ರೆ ಫೋಟೋ ರಿಲೀಸ್ ಮಾಡಿದ್ಯಾರು? ಇನ್ನು ಡಿಸೆಂಬರ್ 10ಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಗಿಯಲಿದೆ. ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ್ದು ಇನ್ನೊಂದು ವಾರಗಳಲ್ಲಿ ಮುಗಿಯಲಿದೆ. ಇತ್ತ ರೆಗ್ಯುಲರ್ ಜಾಮೀನಿಗಾಗಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತಿದೆ. ಹೀಗಾಗಿ ಅನುಕಂಪಕ್ಕಾಗಿ ದರ್ಶನ್ ಫೋಟೋ ರಿಲೀಸ್ ಆಯ್ತಾ? ಅಷ್ಟಕ್ಕೂ ದರ್ಶನ್ ಬೆಡ್ ಮೇಲೆ ಮಲಗಿರುವ ಫೋಟೋ ರಿಲೀಸ್ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಮಾದೇಶ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ದರ್ಶನ್ ಫೋಟೋ ಇದೀಗ ರಿವೀಲ್ ಆಗ್ತಿರೋದಕ್ಕೆ ಹಲವಾರು ಊಹಾಪೋಹಗಳು ಬರ್ತಾ ಇದೆ. ಅಂದರೆ ಮಾಧ್ಯಮಗಳಲ್ಲಿ ಏನೇ ಚರ್ಚೆ ಆಗ್ಬೋದು, ಕೊನೆಗೆ ಡಿಸಿಷನ್ ತಗೊಳ್ಳೋದು ಕೋರ್ಟೇ ಫೈನಲ್ ನಮ್ಮ ಈ ಮಣ್ಣಿನಲ್ಲಿ. ಓಕೆ, ಆದರೆ ಜನರ ಭಾವನೆಯಲ್ಲಿ ಏನಿದೆ ಅಂತಂದರೆ ಈಗೇನು ಮಾಡ್ತಾ ಇದ್ದಾರೆ, ಈಗ ಆಪ್ರೇಷನ್ ಆಗ್ತಾ ಇದೆ, BP ನಾರ್ಮಲ್ ಆಗಿದೆ, ನಾಳೆ ಅಂದರೆ ಕೋರ್ಟ್ಗೆ 45 ದಿನಗಳ ನಂತರ ವಾಪಸ್ ಒಂದು ಅಪೀಲ್ ಮಾಡ್ಬೋದು. ಇಲ್ಲ, ಆಲ್ರೆಡಿ ಆಸ್ಪತ್ರೆ ಬೆಡ್ಡಲ್ಲಿದ್ದಾರೆ, ಚಿಕಿತ್ಸೆ ನಡೀತಾ ಇದೆ, ಹಾಗಾಗಿ ಮಧ್ಯಂತರ ಬೇಲನ್ನು ಮುಂದುವರಿಸಬೇಕು ಅಂತ ಕೇಳುವ ಒಂದು ಪ್ರಯತ್ನವಾಗಿರಬಹುದು ಅನ್ನುವಂಥ ರೀತಿಯಲ್ಲಿ ಕಲ್ಪಿಸಿಕೊಳ್ಳಲಾಗ್ತಾ ಇದೆ. ಇದೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರೋದು. ಕೋರ್ಟ್ ಆ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ನೋಡುತ್ತೆ, ಡಾಕ್ಟರ್ಗಳ ಟೀಮ್ ಕಳಿಸ್ತಾರಾ ಗೊತ್ತಿಲ್ಲ. ಅದುವೇ ವೆರಿ ಇಂಟ್ರೆಸ್ಟಿಂಗ್ ಇರೋದು. ಆ ಸಮಯ ಬಂದಾಗ ಖಂಡಿತವಾಗ್ಲೂ ಅದನ್ನು ನೆನಪಿಟ್ಕೊಳ್ಳಿ. ಕಳೆದ ಒಂದು 24 ಗಂಟೆಯಿಂದ ದರ್ಶನ್ ಅವರು ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವಂಥ ಒಂದು ಫೋಟೋ, ಅದು ಕೂಡ ಅರ್ಧ ಫೋಟೋ, ಎದೆ ಭಾಗದಿಂದ ಮೇಲ್ಭಾಗದಲ್ಲಿರುವಂಥ, ಅಂದರೆ ಕರೆಕ್ಟಾಗಿ ಅವರ ಮುಖಭಾಗ ತಲೆಭಾಗ ಕಾಣ್ತಾ ಇರುವಂಥ ಒಂದು ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಒಂದು ಡೌಟ್ ಬರ್ತಾ ಇದೆ, ಇದನ್ನು ಬೇಕು ಅಂತಲೇ ವೈರಲ್ ಮಾಡಲಾಗಿದೆ ಅನ್ನುವಂಥ ಒಂದು ಡೌಟ್ ಬರ್ತಾ ಇದೆ. ಯಾಕಂದರೆ 45 ದಿನಗಳ ಮಧ್ಯಂತರ ಜಾಮೀನು ಸಿಕ್ಕಿದೆ, ಅದು ಕೂಡ
ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ, ಅದು ರೆಗ್ಯುಲರ್ ಜಾಮೀನಲ್ಲ ವೀಕ್ಷಕರೇ. ಆರೋಗ್ಯ ಸರಿ ಇಲ್ಲ ಅಂತ ಕೇಳಿದ್ದಕ್ಕೆ 45 ದಿವಸ ಆಪರೇಷನ್ ಮಾಡ್ಕೊಂಡು ಬರ್ರಪ್ಪ ಅಂತ ಕೊಟ್ಟಿದ್ದಾರೆ. ಈಗ 45 ದಿನಗಳ ಪೈಕಿ ಹತ್ತಿರ 35 ದಿನ ಕಳೆದೋಗಿದೆ. ಈಗ ಕೊನೆಯ ವಾರ ಇರುವಾಗ ಒಂದು ಫೋಟೋ ಬರ್ತಾ ಇದೆ. ಇದು ಒಂದು ಕಡೆ ಫಿಸಿಯೋಥೆರಪಿ ಅಂತಿತ್ತು, ಆಪರೇಷನ್ ಅಂತಿತ್ತು, ಎರಡೂ ಆದಂಗೆ ಕಾಣ್ತಾ ಇಲ್ಲ. ಈಗ ಡೌಟ್ ಬರ್ತಾ ಇದೆ. ತೀವ್ರ ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿರುವ ದರ್ಶನ್ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡಕ್ಕೆ ಕೊಲೆ ಆರೋಪಿ ಫೋಟೋ ಸಿಕ್ಕಿದ್ದು. ಸದ್ಯ ಚಾಲೆಂಜಿಂಗ್ ಸ್ಟಾರ್ ಹೇಗಿದ್ದಾರೆ ಎಂಬುದನ್ನು ಈ ಫೋಟೋದಲ್ಲಿ ನೋಡ್ಬೋದು. ಆದರೆ ಇದರ ಹಿಂದೆ ಹಲವಾರು ಲಾ ಪಾಯಿಂಟ್ ಇದೆ ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ. ಏನದು ರಿಪೋರ್ಟ್ ನೋಡಿ. ಬಿಬಿಎಸ್ನಲ್ಲಿ ಹೇಗಿದ್ದಾರೆ ದರ್ಶನ್? ಕೊಲೆ ಆರೋಪಿ ಫೋಟೋ ರಿಪಬ್ಲಿಕ್ನಲ್ಲಿ. ಕೊಲೆ ರೇಣುಕಾಸ್ವಾಮಿ ಕೊಲೆ. ಈ ಒಂದು ಪ್ರಕರಣ ಇಷ್ಟು ವರ್ಷ ಚಿತ್ರರಂಗದಲ್ಲಿ ದರ್ಶನ್ ಗಳಿಸಿದ್ದ ಹೆಸರು ನೀರಿನಲ್ಲಿ ಹೋಮ ಆಗುವಂತೆ ಮಾಡಿದೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಇರುವ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು. ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ 1 ಆಗಿದ್ರೆ ದರ್ಶನ್ ಆರೋಪಿ ನಂಬರ್ 2 ಆಗಿದ್ದಾರೆ. ಕೇಸ್ನಲ್ಲಿ ಸೆರೆವಾಸ ಅನುಭವಿಸಿದ್ದ ದರ್ಶನ್ ತೀವ್ರವಾದ ಬೆನ್ನು ನೋವಿನ ಹಿನ್ನೆಲೆ ಬಳ್ಳಾರಿ ಜೈಲಿನಿಂದ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೋರ್ಟ್ ಕೊಟ್ಟ ಕಾಲಾವಕಾಶ ಮುಗಿಯುತ್ತಾ ಬಂದರೂ ದರ್ಶನ್ಗೆ ಆಪರೇಷನ್ ಆಯ್ತಾ, ವೈದ್ಯರು ಏನ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಯಾಗಿ ಕಾಡಿತ್ತು. ಅಷ್ಟೇ ಅಲ್ಲ, ಕೋರ್ಟ್ನಲ್ಲೂ ದರ್ಶನ್ ಆರೋಗ್ಯದ ಬಗ್ಗೆ ಚರ್ಚೆಯಾಗಿತ್ತು. ಆದ್ರೀಗ ದರ್ಶನ್ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವ ಎಕ್ಸ್ಕ್ಲೂಸಿವ್ ಫೋಟೋ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೆಲವೇ ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯಲಿದೆ. ಈಗಲೂ ವೈದ್ಯರು ದರ್ಶನ್ಗೆ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ದರ್ಶನ್ ಬೆನ್ನು ನೋವು ಫಿಸಿಯೋಥೆರಪಿಯಿಂದ ವಾಸಿಯಾಗುತ್ತಾ ಇಲ್ಲ ಆಪರೇಷನ್ ನಡೆಯುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಅನುಕಂಪಕ್ಕಾಗಿ ಫೋಟೋ ರಿಲೀಸ್ ಆಯ್ತಾ? ದರ್ಶನ್ ಆಸ್ಪತ್ರೆ ಫೋಟೋ ರಿಲೀಸ್ ಮಾಡಿದ್ಯಾರು? ಇನ್ನು ಡಿಸೆಂಬರ್ 10ಕ್ಕೆ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಗಿಯಲಿದೆ. ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ್ದು 1 ವಾರಗಳಲ್ಲಿ ಮುಗಿಯಲಿದೆ. ಇತ್ತ ರೆಗ್ಯುಲರ್ ಜಾಮೀನಿಗಾಗಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತಿದೆ. ಹೀಗಾಗಿ ಅನುಕಂಪಕ್ಕಾಗಿ ದರ್ಶನ್ ಫೋಟೋ ರಿಲೀಸ್ ಆಯ್ತಾ? ಅಷ್ಟಕ್ಕೂ ದರ್ಶನ್ ಬೆಡ್ ಮೇಲೆ ಮಲಗಿರುವ ಫೋಟೋ ರಿಲೀಸ್ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಮಾದೇಶ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ದರ್ಶನ್ ಫೋಟೋ ಇದೀಗ ರಿವೀಲ್ ಆಗ್ತಿರೋದಕ್ಕೆ ಹಲವಾರು ಊಹಾಪೋಹಗಳು ಬರ್ತಾ ಇದೆ. ಅಂದರೆ ಮಾಧ್ಯಮಗಳಲ್ಲಿ ಏನೇ ಚರ್ಚೆ ಆಗ್ಬೋದು, ಕೊನೆಗೆ ಡಿಸಿಷನ್ ತಗೊಳ್ಳೋದು ಕೋರ್ಟೇ ಫೈನಲ್ ನಮ್ಮ ಈ ಮಣ್ಣಿನಲ್ಲಿ. ಓಕೆ, ಆದರೆ ಜನರ ಭಾವನೆಯಲ್ಲಿ ಏನಿದೆ ಅಂತಂದರೆ ಈಗೇನು ಮಾಡ್ತಾ ಇದ್ದಾರೆ, ಈಗ ಆಪ್ರೇಷನ್ ಆಗ್ತಾ ಇದೆ, BP ನಾರ್ಮಲ್ ಆಗಿದೆ, ನಾಳೆ ಅಂದರೆ ಕೋರ್ಟ್ಗೆ 45 ದಿನಗಳ ನಂತರ ವಾಪಸ್ ಒಂದು ಅಪೀಲ್ ಮಾಡ್ಬೋದು. ಇಲ್ಲ, ಆಲ್ರೆಡಿ ಆಸ್ಪತ್ರೆ ಬೆಡ್ಡಲ್ಲಿದ್ದಾರೆ, ಚಿಕಿತ್ಸೆ ನಡೀತಾ ಇದೆ, ಹಾಗಾಗಿ ಮಧ್ಯಂತರ ಬೇಲನ್ನು ಮುಂದುವರಿಸಬೇಕು ಅಂತ ಕೇಳುವ ಒಂದು ಪ್ರಯತ್ನವಾಗಿರಬಹುದು ಅನ್ನುವಂಥ ರೀತಿಯಲ್ಲಿ ಕಲ್ಪಿಸಿಕೊಳ್ಳಲಾಗ್ತಾ ಇದೆ. ಇದೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರೋದು. ಕೋರ್ಟ್ ಆ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ನೋಡುತ್ತೆ, ಡಾಕ್ಟರ್ಗಳ ಟೀಮ್ ಕಳಿಸ್ತಾರಾ ಗೊತ್ತಿಲ್ಲ. ಅದುವೇ ವೆರಿ ಇಂಟ್ರೆಸ್ಟಿಂಗ್ ಇರೋದು. ಆ ಸಮಯ ಬಂದಾಗ ಖಂಡಿತವಾಗ್ಲೂ ಅದನ್ನು ನೆನಪಿಟ್ಕೊಳ್ಳಿ.